ಆಲ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮಿನಿ ಬ್ಲಾಗ್. ಊರಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದೆ, ಬಟ್ ಸ್ಯಾಟರ್ಡೆ ಸಂಡೇ ಬಂದಿದ್ದ ತಕ್ಷಣ ಮನಸ್ಸು ತಡಿಲೇ ಇಲ್ಲ. ಊರಿಗೆ ಹೋಗೋಣ ಅಂತ ಹೊರಟ್ಬಿಟ್ವಿ. ಫ್ರೈಡೇ ನೈಟ್ ಊರಿಗೆ ಹೋಗಿ ನಾವೇನು ಮಾಡಿದ್ವಿ, ಟ್ಯೂಸ್ಡೇ ಮಾರ್ನಿಂಗ್ ಮತ್ತೆ ಬೆಂಗಳೂರು ಕಡೆಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಊರಿಗೆ ಹೋದರೆ ಬೆಂಗಳೂರು ಕಡೆಗೆ ಬರೋಕ್ಕೆ ಮನಸ್ಸೇ ಆಗಲ್ಲ, ಆದರೆ ಏನು ಮಾಡೋದು, ಕೆಲ್ಸಕ್ಕೆ ಹೋಗಲೇಬೇಕಲ್ಲ, ಹಂಗಂತ ಹೊರಟಿದ್ದಾಯಿತು. ಮತ್ತು ನಾವು ಹಂಗೆ ಬರ್ತಾ ತಿಂಡಿ ತಿನ್ನೋ ಟೈಮ್ ಆಗಿತ್ತು. ಕುಣಿಗಲ್ ಬೈಪಾಸಲ್ಲಿ ನಿಲ್ಲಿಸಿ ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಒಂದು ಗಾಡಿ, ನನ್ನ ತಂಗಿಯವ್ರು ಸುಮಾರು ಸತಿ ಟ್ರೈ ಮಾಡಿದ್ರು ಅಂತ ಹೋಗಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಈ ಥರ ಸ್ಮಾಲ್ ಬಿಸ್ನೆಸ್ ಇರೋರಿಗೆ ಸಪೋರ್ಟ್ ಮಾಡಬೇಕು. ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕಮ್ಮಿನೂ ಇರುತ್ತೆ ದುಡ್ಡು. ಬಜ್ಜಿ ಚೆನ್ನಾಗಿರುತ್ತೆ ಅಂತ, ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಆಗಿರಲಿಲ್ಲ. ಕೊನೆಗೆ ನಾವು ಬರೋ ಅಷ್ಟೊತ್ತಿಗೆ ತಿಂಡಿ ತಿನ್ಕೊಂಡು ಆಗಿತ್ತು ಅಂತ ತೊಗೊಂಡು ನಾವು ಮತ್ತೆ ಬೆಂಗಳೂರು ಕಡೆಗೆ ಬಂದ್ವಿ. ಮತ್ತೆ ಬೆಂಗಳೂರಿಗೆ ಬಂದು ನಾನು ಮೆಟ್ರೋ ಹತ್ಕೊಂಡು ಆಫೀಸಿಗೆ ಹೋಗಿದ್ದಾಯಿತು. ಯಾವಾಗಲೂ ಊರಿಗೆ ಹೋದರೆ ಮನೆಗೆ ಬಂದು ರೆಡಿಯಾಗಿ ಹೋಗ್ತಾ ಇದ್ದೆ, ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ಸತಿ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ಬಿಟ್ಟೆ. ಆಫೀಸಲ್ಲಿ ಕೆಲಸ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಮೆಟ್ರೋದಲ್ಲಿ ಬೆಳಗ್ಗೆ ಹೋಗ್ತಾನೂ ಸೀಟ್ ಸಿಗಲಿಲ್ಲ, ಮತ್ತು ಸಂಜೆನೂ ಸೀಟ್ ಸಿಗಲಿಲ್ಲ, ನಿಂತ್ಕೊಂಡೇ ಬಂದಿದ್ದಾಯಿತು. ಮತ್ತು ಮಕ್ಕಳಿಗೆ ಡ್ರಾಪ್ಸ್ ಥರ ಮಾಡೋಕ್ಕೆ ಅಂತ ಅಂಗಡಿಯಲ್ಲಿ ಕೊಟ್ಟಿದ್ದೆ. ಅದೊಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ, ಅದು ಏನರಲ್ಲಿ ಮಾಡಿಸ್ದೆ ಅಂತ ಇಲ್ಲ. ನಾನು ಯೂಶ್ವಲಿ ಮಾಡಿಸೋದು ನಮ್ಮನೆ ಹತ್ರನೇ ನವದೀಪ್ ಜ್ಯುವೆಲರ್ಸ್ ಅಂತ ಇದೆ. ಏನಾದ್ರು ಚಿಕ್ಕ ಪುಟ್ಟದಿದ್ರು ಇವ್ರ ಹತ್ರನೇ ಮಾಡಿಸೋದು, ಚೆನ್ನಾಗಿ ಮಾಡ್ತಾರೆ. ದೊಡ್ಡ ದೊಡ್ಡದು ಏನೇ ಮಾಡಿಸ್ಬೇಕಂತಂದ್ರು ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಹಾಸನಲ್ಲಿ, ಅವ್ರ ಹತ್ರನೇ ಮಾಡಿಸ್ತೀನಿ ಜ್ಯುವೆಲರಿನ. ಶಾಪ್ ಡೀಟೇಲ್ಸ್ ಕಾಣಿಸ್ತದೆ ನೋಡಿ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಿದೆ. ಕೌದಿ ಹೊಲಿಸ್ಬೇಕಾಗಿತ್ತು, ಅದಕ್ಕೆ ಹಳೆ ಕೌದಿಗಳನ್ನೆಲ್ಲ ಎತ್ತಿಟ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತ. ಮತ್ತು ಚಪಾತಿ ಮತ್ತು ಚಿಕನ್ ಇವತ್ತಿನ ನಮ್ಮ ಊಟ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.